ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ, ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮ ಡಿಸೆಂಬರ್ 26 ಹಾಗೂ 27ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ MN ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 26 ಮತ್ತು 27ರಂದು ಬೆಳ್ಳಿ ಹಬ್ಬ ಸಮಾರಂಭ SP ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. ಡಿಸೆಂಬರ್ 26ರಂದು ಕಾರ್ಯಕ್ರಮ ಉದ್ಘಾಟನೆ, ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ನಡೆಯಲಿದ್ದು, ಡಿಸೆಂಬರ್ 27ಕ್ಕೆ ಹಿರಿಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಹಾಗೂ ಬೆಳ್ಳಿ ಹಬ್ಬದ ಸಮಾರೋಪ ಸಮಾರಂಭ, ಹಿರಿಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅವರನ್ನು ದತ್ತು ತೆಗೆದುಕೊಂಡು ಅಥವಾ ಉಚಿತವಾಗಿ ಅಂಥ ಪ್ರವೇಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ನಾವು ಮಾಡ್ತಾಯಿದ್ದೇವೆ. ಕಳೆದ SSLC ರಿಸಲ್ಟನ್ನು ನಾವು ಸಿಂಹಾವಲೋಕನ ಮಾಡಿದರೆ 14 ವರ್ಷದ SSLC ರಿಸಲ್ಟ್ನಲ್ಲಿ ಇಲ್ಲಿವರೆಗೆ ನಮ್ಮ ಸಂಸ್ಥೆಯಿಂದ 14 ಬ್ಯಾಚ್ಗಳು ಬಂದಿವೆ. SSLC ಬ್ಯಾಚು 14 ಬ್ಯಾಚ್ನಲ್ಲಿ 9 ಸಲ ನಾವು 100% ರಿಸಲ್ಟ್ ಕೊಟ್ಟಿದ್ದೇವೆ. 100% ರಿಸಲ್ಟ್ ಕೊಟ್ಟಂಥ ಬಹುಶಃ ಏಕೈಕ ಶಾಲೆ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಕೇವಲ 9 ಸಲ 100ಕ್ಕೆ 100 ರಿಸಲ್ಟ್ ಕೊಟ್ಟಿಲ್ಲ. ಇತ್ತೀಚೆಗೆ 2018ರಿಂದ ಇತ್ತೀಚೆಗೆ ಬಂದಂಥ ರಿಸಲ್ಟ್ನಲ್ಲಿ SSLCಯಲ್ಲಿ ಮೊದಲನೇ ರ್ಯಾಂಕನ್ನು ಬಹುಶಃ ಈ ಭಾಗದಲ್ಲಿ ಫಸ್ಟ್ ಸಲ ಅಂತ ಅನ್ನಿಸ್ತದೆ ಅದು ರ್ಯಾಂಕ್ ಬಂದಿದ್ದು. ಮೊದಲನೇ ಸಲ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಮತ್ತು 4th ರ್ಯಾಂಕ್ ಕೊಟ್ಟಂಥ ಯಾವುದಾದ್ರೂ ಶಾಲೆ ಇದ್ದರೆ ಅದು ಕೇವಲ ಮಿಲೇನಿಯಂ ಶಾಲೆ ಅನ್ನತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟ. ಇಲ್ಲಿ ಎಂಥ ಮಕ್ಕಳು ಬರ್ತಾರೆ ನಮ್ಮ ಶಾಲೆಯಲ್ಲಿ ಅಂದರೆ, ಬಡ ಮಕ್ಕಳು ಅತ್ಯಂತ ಸಬ್ ಅರ್ಬನ್ ಏರಿಯಾನಿಂದ ಮತ್ತು ಹಳ್ಳಿಯಿಂದ ವ್ಯಾನ್ನಲ್ಲಿ ಬರ್ತಾರೆ, ಸಿಟಿ ಬಸ್ನಲ್ಲಿ ಬಂದು ಅಟೆಂಡ್ ಆಗಿ ಹೋಗ್ತಕ್ಕಂಥ ಒಬ್ಬ ವಿದ್ಯಾರ್ಥಿ, ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಒಬ್ಬ ವಿದ್ಯಾರ್ಥಿ, ಅವನು ರಾಷ್ಟ್ರ ಮಟ್ಟದಲ್ಲಿ 149ನೇ ರ್ಯಾಂಕನ್ನು ಪಡೆದ JEEಯಲ್ಲಿ. ಅದು ಕೂಡ ಒಂದು ದಾಖಲೆ ಮಿಲೇನಿಯಂ ಶಾಲೆ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆ ಮಾಡಿದೆ ಅನ್ನತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳು ಕೇವಲ ನಮ್ಮ ಇಂಜಿನಿಯರ್ಸ್ ಆಗಿ, ಡಾಕ್ಟರ್ಸ್ ಆಗಿ, ಹಲವಾರು ಜನ ವಿದ್ವಾಂಸರಾಗಿ, ವಿಜ್ಞಾನಿಗಳಾಗಿ ದೇಶ ವಿದೇಶಗಳಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾಯಿದ್ದಾರೆ. ಇವತ್ತು ಇಲ್ಲಿವರೆಗೆ ರಿಜಿಸ್ಟ್ರೇಷನ್ ಆಗಿದ್ದರ ಪೈಕಿ ಸುಮಾರು 800, ನಿನ್ನೆವರೆಗೆ 800 ಜನ ನಮ್ಮ ಹಳೆಯ ವಿದ್ಯಾರ್ಥಿಗಳು ಇವತ್ತು 26, 27ನೇ ತಾರೀಕು ಭಾಗವಹಿಸ್ತಾ ಇದ್ದಾರೆ. ಅವರು ಬಂದು ಬೇರೆ ದೇಶದಿಂದಲೂ ಕೂಡ ಬರ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ. ಅವರೆಲ್ಲ ಬಡ ವಿದ್ಯಾರ್ಥಿಗಳು ಅನ್ನತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ. ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳು, ಮಧ್ಯಮ ವರ್ಗದಿಂದ ಬಂದಂಥ ವಿದ್ಯಾರ್ಥಿಗಳು ಇವತ್ತು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಅಭಿಮಾನ ಬರ್ತದೆ. ಆ ದೃಷ್ಟಿಯಿಂದ ಇವೆಲ್ಲವೂ ಕೂಡ ತಮ್ಮ ಮುಖಾಂತರ ದಾಖಲಿಸಬೇಕು. ಶಿಕ್ಷಣ ಸಂಸ್ಥೆ ಒಂದು ಮಾಡೆಲ್ ಆದಂಥ ಶಿಕ್ಷಣ ಸಂಸ್ಥೆಯನ್ನು ಈ ಭಾಗದಲ್ಲಿ ಬೆಳೆಸಬೇಕು ಅನ್ನತಕ್ಕಂಥ ನಮ್ಮೆಲ್ಲ ಸ್ನೇಹಿತರ ಆಶಯ ಮೇರೆಗೆ ಇವತ್ತು ಅದೇ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಇವತ್ತು 27 ಮತ್ತು 26 ಮತ್ತು 27ನೇ ತಾರೀಕಿನ ದಿನ ನಾವು ಭಾಳ ವಿಜೃಂಭಣೆಯಿಂದ ನಾವು ನಮ್ಮ ಶಾಲೆಯಲ್ಲಿನೇ ಈ ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು. ತಾವು ಕೂಡ ಬಿಲ್ಡಿಂಗನ್ನು ನೋಡಿ ನಾವು ಯುನಿಸೆಫ್ ಸ್ಟ್ಯಾಂಡರ್ಡ್, ಯುನೈಟೆಡ್ ನೇಷನ್ಸ್ ಏನು ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಇದು ಇದೆ, ಡೈರೆಕ್ಷನ್ ಇದೆ. ಅದರ ಆ ನಿರ್ದೇಶನದ ಅನುಗುಣವಾಗಿ ಎಷ್ಟು ಸ್ಪೇಸ್ ಇರಬೇಕು, ಒಬ್ಬ ಮಗುವಿಗೆ ಎಷ್ಟು ಟೀಚರ್ಸ್ ಇರಬೇಕು ಅನ್ನತಕ್ಕಂಥ ಒಂದು ಅನುಪಾತವನ್ನು ಇಲ್ಲಿವರೆಗೆ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಈ ವರ್ಷ 2934 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮಲ್ಲಿ 200ಕ್ಕೂ ಅಧಿಕ ಶಿಕ್ಷಕರು ಮತ್ತು ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ವಿತ್ ಪ್ರೈಡ್ ಐ ವಿಲ್ ಸೇ, ಭಾಳ ಹೆಮ್ಮೆಯಿಂದ ಹೇಳ್ತೇನೆ, ಇವತ್ತು ನಮ್ಮ ಸಂಸ್ಥೆ ಮಾತ್ರ ಮೆರಿಟನ್ನು ರೆಕಗ್ನೈಸ್ ಮಾಡ್ತದೆ ಅನ್ನತಕ್ಕಂಥದ್ದನ್ನು ಇನ್ ದ ಅಪಾಯಿಂಟ್ಮೆಂಟ್ ಆಫ್ ಟೀಚರ್ಸ್. ನಾವ್ಯಾರೂ ಕೂಡ ನಮ್ಮ ಮಕ್ಕಳಿಗೆ ನೌಕರಿ ಕೊಡೋದಿಲ್ಲ, ನಮ್ಮ ಸಂಬಂಧಿಕರಿಗೆ ನೌಕರಿ ಕೊಡೋದಿಲ್ಲ. ವಿ ವಿಲ್ ಕನ್ಸಿಡರ್ ಓನ್ಲಿ ದ ಮೆರಿಟ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಟೀಚರ್ಸ್. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಬಂದಂಥ ಟೀಚರ್ಸು ಕೂಡ ಮೆರಿಟೋರಿಯಸ್ ಟೀಚರ್ಸ್ ಇದ್ದಾರೆ, ಯಾರ ಒಬ್ಬರ ಶಿಫಾರಸಿನ ಮೇಲೆ ಬಂದಂಥವ್ರು ಅಲ್ಲ ಅನ್ನತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತದೆ. ಅಂಥ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇದೆ. ತಾವೆಲ್ಲರೂ ಕೂಡ ಭಾಗವಹಿಸಬೇಕು. 26ನೇ ತಾರೀಕು ಮತ್ತು 27ನೇ ತಾರೀಕು ಇವತ್ತು ತಮ್ಮ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೇವೆ. 26ನೇ ತಾರೀಕಿನ ದಿವಸ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ. ಮತ್ತು ಗೌರವ ಉಪಸ್ಥಿತಿ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ವಹಿಸ್ತಾ ಇದ್ದಾರೆ.
ಇದರ ಉದ್ಘಾಟನೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಬರ್ತಾ ಇದ್ದಾರೆ. ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ಇದೆ. ಆ ಸ್ಮರಣ ಸಂಚಿಕೆಯನ್ನು ಕೂಡ ತಮಗೆಲ್ಲರಿಗೂ ಒಂದೊಂದು ಕಾಪಿಯನ್ನು ದಾಖಲೆಗಾಗಿ ಕೊಡ್ತಾ ಇದ್ದೇವೆ. ಶರಣಬಸಪ್ಪ ದರ್ಶನಾಪುರ್ ಸರ್ ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ BR ಪಾಟೀಲ್, MY ಪಾಟೀಲ್ ಸರ್, ಅಜಯ್ ಸಿಂಗ್ ಅವರು, ಅಲ್ಲಂ ಪ್ರಭು ಪಾಟೀಲ್ರು, ಖನಿಜಾ ಫಾತಿಮಾ, ತಿಪ್ಪಣ್ಣಪ್ಪ ಕಮತ್ನೂರು MLC ಅವರು, ಜಗದೇವ್ ಗುತ್ತೇದಾರ್ ಇವರೆಲ್ಲರೂ ಬರ್ತಾ ಇದ್ದಾರೆ. ಅದೇ ರೀತಿ 27ನೇ ತಾರೀಕಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ಗುರುಪಾದಲಿಂಗ ಮಹಾಸ್ವಾಮಿಗಳು ಬಬಲಾದಿಮಠ ಮತ್ತು ರಾಜಶೇಖರ್ ಶಿವಾಚಾರ್ಯ ಅವರು ವಹಿಸ್ತಾ ಇದ್ದಾರೆ. ಉದ್ಘಾಟನೆಗಾಗಿ ಹಳೆಯ ವಿದ್ಯಾರ್ಥಿಗಳ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಇದೆ ಅವತ್ತು. ಸುಮಾರು 800 ಜನ ನಿನ್ನೆವರೆಗೆ ರಿಜಿಸ್ಟ್ರೇಷನ್ ಆಗಿದೆ. ಅದರ ಉದ್ಘಾಟನೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರಾದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಬರ್ತಾ ಇದ್ದಾರೆ. ಬಸವರಾಜ್ ಪಾಟೀಲ್ ಸೇಡಮ್ ಅವರು, SK ಕಾಂತಾ ಸಾಹೇಬರು, ಶಶೀಲ್ ನಮೋಶಿ ಸರ್ ಮತ್ತು ಹಿಂದಿನ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್, ಬಸವರಾಜ್ ಮತ್ತಿಮೂಡ್ ಅವರು, ಅವಿನಾಶ್ ಜಾಧವ್, ದೊಡ್ಡಗೌಡ ಪಾಟೀಲ್, ಈ ರೀತಿಯಾಗಿ ಎಲ್ಲ ಮಹನೀಯರು ಬಂದು ಈ ಒಂದು ಅಭೂತಪೂರ್ವವಾದಂಥ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಮತ್ತು ಮುಂದಿನ ಮೈಲಿಗಲ್ಲನ್ನು ನಿಮ್ಮೆಲ್ಲರ ಸಹಕಾರ ಇಲ್ಲಿಯವರೆಗೆ ಸಿಕ್ಕಿದೆ. ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಂಸ್ಥೆಗೆ ಭಾಳಷ್ಟು ಜನ ಶ್ರಮಿಸಿದ್ದಾರೆ. ಟೀಚರ್ಸ್ಗಳು ಭಾಳಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಪೇರೆಂಟ್ಸು ಸಹಿತ ನಮಗೆ ಭಾಳ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ನೀವು ಪತ್ರಕರ್ತ ಮಿತ್ರರು ಕೂಡ ನಮ್ಮ ವಿಜಯೋತ್ಸವ ಆಗಲಿಕ್ಕೆ ಕಾರಣ ನೀವು ಕೂಡ ಇದ್ದೀರಿ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಾವು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ಸುಮಾರು 1 ತಿಂಗಳಿನಿಂದ ನಡೆದಿವೆ. ನಮ್ಮದು ಕಲ್ಚರಲ್ ಕಾಂಪಿಟೇಷನ್ಸ್, ಡಿಬೇಟ್, essay ರೈಟಿಂಗ್, ಡ್ರಾಯಿಂಗ್ ಕಾಂಪಿಟೇಷನ್, ರಂಗೋಲಿ ಸ್ಪರ್ಧೆ, ಇದರಲ್ಲೆಲ್ಲ ಗೆದ್ದಂಥವರಿಗೆ ಮೊದಲನೇ ಬಹುಮಾನವಾಗಿ 10,000 ರೂಪಾಯಿ, 10,000 ರೂಪಾಯಿ, ಎರಡನೇ ಬಹುಮಾನ 5,000 ರೂಪಾಯಿ. ಮತ್ತು ಸ್ಪೋರ್ಟ್ಸ್ ಕಾಂಪಿಟೇಷನ್ ಕೂಡ ನಾವು ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಮಾನ್ಯ ನಡೆಸಿದ್ದೇವೆ. ಅದರಾಗೂ ಕೂಡ ಬೇರೆ ಬೇರೆ ಕಾಲೇಜಿನ ಸುಮಾರು 30ರಿಂದ 40 ಶಾಲಾ ವಿದ್ಯಾರ್ಥಿಗಳು, ಬೇರೆ ಕಾಲೇಜಿನ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಅದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದುಕೊಂಡಿದ್ದಾರೆ. ಅಂಥ ವಿದ್ಯಾರ್ಥಿಗಳಿಗೂ ಕೂಡ ಸನ್ಮಾನ ಇಟ್ಟುಕೊಳ್ಳುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಇಲ್ಲಿವರೆಗೆ ಇನ್ನೊಂದು ವಿಶೇಷ ಅಂದರೆ ನಮ್ಮ ಸಂಸ್ಥೆ ಚಿಕ್ಕದಾದರೂ ಸಹಿತ ಕ್ವಾಲಿಟಿಯಲ್ಲಿ ಮಾತ್ರ ವಿ ಆರ್ ನಾಟ್ ಇನ್ಫೀರಿಯರ್ ಟು ಎನಿಬಡಿ. ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಸಣ್ಣದಿದ್ದರೂ ಸಹಿತ ನಾವು ಗುಣಮಟ್ಟದಲ್ಲಿ ಅದನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾವು ಈ ಕರೋನಾ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ KS ಮಾಲಿ ಪಾಟೀಲ್, ಡಾಕ್ಟರ್ ಸಂಗಮೇಶ್, ಹಂಚೆ ದೇಶಮುಖ್, ಗುರುಬಸಪ್ಪ, ಶರಣಗೌಡ ಅವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.